ಕೋಟೆಕಾರು ಬ್ಯಾಂಕ್ ದರೋಡೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಕೋಟೆಕಾರು ಬ್ಯಾಂಕ್ನಲ್ಲಿ ದರೋಡೆಯನ್ನ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ದರೋಡೆಕೋರರು ಪರಾರಿಯಾಗುವ ಫೋಟೋ ಲಭ್ಯ ಆಗಿದೆ. ಮಂಗಳೂರಿನ ತಲಪಾಡಿ ಟೋಲ್ ಮೂಲಕ ಈ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಮಾಸ್ಕ್ ಅನ್ನ ಧರಿಸಿ ಹಣವನ್ನ ಕೊಟ್ಟಿದ್ದಾರೆ ದರೋಡೆಕೋರ. ಕಾರ್ನಲ್ಲಿ ಇಬ್ರು ಇರೋ ಬಗ್ಗೆ ಟೋಲ್ ಸಿಬ್ಬಂದಿ ಮಾಹಿತಿಯನ್ನ ನೀಡಿದ್ದಾರೆ. ತಲಪಾಡಿ ಟೋಲ್ ಮೂಲಕ ಅವರು ಕೇರಳಕ್ಕೆ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ. ತನಿಖೆಯ ದಿಕ್ಕು ತಪ್ಪಿಸಲು ದರೋಡೆಕೋರರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಎರಡು ದಿಕ್ಕಿಗೆ ಎರಡು ಕಾರ್ನಲ್ಲಿ ಎಸ್ಕೇಪ್ ಆಗಿರೋದು. ಟೋಲ್ನಲ್ಲಿ ಈ ದರೋಡೆಕೋರರು ಹೋದಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೊಂದು ಫೋಟೋ ಕೂಡ ಸಿಕ್ಕಿದೆ, ಗಮನಿಸ್ತಾ ಇದ್ದೀರಿ. ಇನ್ನು ಟೋಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಪಕ್ಕಾ ಪ್ಲಾನ್ ಮಾಡಿ ಈ ಒಂದು ದರೋಡೆಯನ್ನು ಮಾಡಲಾಗಿದೆ. ದರೋಡೆ ಆದ ನಂತರ ಒಳಗಡೆ ಇದ್ದಂತಹ ಮೊಬೈಲನ್ನು ಕಿತ್ಕೊಂಡು ಕೆಳಗಿಳಿದಿದ್ದಾರೆ. 2-3 ಮೊಬೈಲನ್ನು ಅಲ್ಲೇ ಬಿಸಾಕಿದ್ದಾರೆ. ಒಂದು ಮೊಬೈಲನ್ನು ಮಾತ್ರ ಎತ್ಕೊಂಡು ಕಾರ್ನಲ್ಲಿ ಹೋಗಿದ್ದಾರೆ. ಕಾರ್ನಲ್ಲಿ ಹೋಗಿ ಏನು ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಟು ಕೇರಳ ಕನೆಕ್ಟ್ ಮಾಡುವಂಥ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಲ್ಲಿಗೆ ಹೋಗಿ ರೈಟ್ ಟರ್ನ್ ಮಂಗಳೂರು ಕಡೆ ಹೋಗಿದ್ದಾರೆ. ಮತ್ತು ಅಲ್ಲಿ ಇನ್ನೊಂದು ಕಾರ್ಗೆ ಆ ಒಂದು 5 ಜನ ದರೋಡೆಕೋರರಲ್ಲಿ 3 ಜನ ಇನ್ನೊಂದು ಕಾರ್ ಹತ್ಕೊಳ್ತಾರೆ. ಆ ಒಂದು ಮೊಬೈಲ್ ಇಟ್ಕೊಂಡು ಅವರು ಯಜಮಾಡಿ ಹತ್ರ ಹೋಗ್ತಾರೆ. ಮಂಗಳೂರಿನ CM ಎಲ್ಲೆಲ್ಲಿದ್ದರು, CM ಕಾರ್ಯಕ್ರಮ ಎಲ್ಲೆಲ್ಲಿ ನಡೀತಾ ಇತ್ತು ಅಲ್ಲೇ ಆ ಕಾರು ಸುತ್ತಾಡಿದೆ. ಕದ್ರಿ ಮತ್ತು ಸುತ್ತಮುತ್ತ ಪುರಭವನ ಈ ಭಾಗದಲ್ಲಿ ಈ ಒಂದು ಕಾರು ಸುತ್ತಾಡಿದೆ. ಅದಾದ ಬಳಿಕ ಉಡುಪಿ ಮಂಗಳೂರು ಗಡಿಯ ಯಜಮಾಡಿಯಲ್ಲಿ ಆ ಮೊಬೈಲನ್ನು ಬಿಸಾಕ್ತಾರೆ. ಮೊಬೈಲನ್ನು ಬಿಸಾಕಿ ಅವರು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಇದು ಪೊಲೀಸರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಈ ರೀತಿ ಮಾಡ್ತಾರೆ. ಸೊ ಅದಾದ ಬಳಿಕ ಇನ್ನೊಂದು ಕಾರು ಏನು ಆ ಒಂದು ಕಾರ್ನಲ್ಲಿ ಚಿನ್ನಾಭರಣ ಹಣ ಇರುತ್ತೆ. ಆ ಒಂದು ಫೇಕ್ ನಂಬರ್ನ ಫಿಯೇಟ್ ಕಾರು ಅಲ್ಲಿ ಕೇರಳಕ್ಕೆ ಪಾಸ್ ಆಗುವಂಥದ್ದು. ಸದ್ಯಕ್ಕೆ ನಾವು ಇವಾಗ ಇಲ್ಲಿ ತಲಪಾಡಿ ಟೋಲ್ನಲ್ಲಿದ್ದೀವಿ. ಸೊ ಈ ಒಂದು ಟೋಲ್ನ ಪಾಸಾಗಿ ಕೇರಳಕ್ಕೆ ಪರಾರಿಯಾಗ್ತಾರೆ. ಅಂದರೆ ಆ ಒಂದು ಫೇಕ್ ನಂಬರ್ ಇದ್ದಂತಹ ಫಿಯೇಟ್ ಕಾರ್ ಇದೇ ಒಂದು ಟೋಲ್ನ ಪಾಸ್ ಆಗುತ್ತೆ. ಮಂಗಳೂರು ಕೇರಳ ಗಡಿ ಭಾಗದಲ್ಲಿರುವಂತಹ ಈ ಟೋಲ್ನ ದಾಟಿದರೆ ಕೇರಳ ಸಿಗುತ್ತೆ. ಸೊ ಇಲ್ಲಿ ಅವರು ಪಾಸಾಗಿರುವಂಥದ್ದು. ಈ ಟೋಲ್ನಲ್ಲಿ ಇರುವಂತಹ CC ಕ್ಯಾಮ್ರಾದಲ್ಲಿ ಆ ಒಂದು ದೃಶ್ಯಾವಳಿಗಳು ಸರಿಯಾಗಿದೆ. ಅವ್ರ ಕಾರು ಹೋಗ್ತಾ ಇರುವಂಥ ದೃಶ್ಯಾವಳಿಗಳು ಸರಿಯಾಗಿದೆ. ಸೊ ಇನ್ನೊಂದು ವಿಷಯ ಅಂತ ಹೇಳಿದರೆ ಆ ಒಂದು ಮುಸುಕುದಾರಿಗಳಾಗಿ ಏನು ಆ ದರೋಡೆಕೋರರು ಬಂದಿದ್ದರು ಆ ಎಲ್ಲ ಮುಸುಕುದಾರಿಗಳು ಕಾರ್ನಲ್ಲಿ ಪರಾರಿಯಾಗ್ತಾರೆ. ಆ ಒಂದು ಕಾರ್ ಪಾಸಾಗುವಂಥ ಸಂದರ್ಭದಲ್ಲಿ ಅದರ ಕಾರ್ ಡ್ರೈವಿಂಗನ್ನು ಮಾಡ್ತಾ ಇದ್ದಂತಹ ದರೋಡೆಕೋರ ಅಲ್ಲಿ ತಮ್ಮ ಮಾಸ್ಕನ್ನು ತೆಗೆದಿರ್ತಾನೆ. ಆತನ ಮುಖ ಹೇಗಿದೆ, ಮುಖಚರ್ಯೆ ಹೇಗಿದೆ ಅನ್ನೋದು CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಸೊ ಇದನ್ನು ಆಧಾರವಾಗಿ ಇಟ್ಟುಕೊಂಡು ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರೋದು. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೇರಳದಲ್ಲಿ 3 ತಂಡ ಅಂದರೆ CCB ಸೇರಿದಂತೆ 3 ತಂಡ ಕೇರಳದಲ್ಲಿ ಬೀಡು ಬಿಟ್ಟಿದೆ. ಸೊ ಒಟ್ಟು 6 ತಂಡಗಳು ಈ ಒಂದು ತನಿಖೆಯಲ್ಲಿ ಭಾಗವಹಿಸಿರುವಂಥದ್ದು. ಸೊ ಇಲ್ಲಿ ಬೋಟ್ ಮೂಲಕ ತಮಿಳುನಾಡಿಗೂ ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಈ ಎಲ್ಲ ಶಂಕೆಯ ಮೇರೆಗೆ ಈ ಎಲ್ಲ ಆ್ಯಂಗಲ್ನಲ್ಲಿ ಪೊಲೀಸರ ತನಿಖೆ ಮುಂದುವರೆದಿದೆ. ಘಟನೆ ನಡೆದು 24 ಗಂಟೆ ಆದರೂ ಕೂಡ ಈ ಒಂದು ದರೋಡೆಕೋರರು ಯಾರು, ಎಲ್ಲಿಗೆ ಹೋದರು ಅನ್ನೋ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.